ಪ್ರೈಸ್ ದ ಲಾರ್ಡ್ ಜೀಸಸ್. ಒಂದು ಮಾತು ಏನೆಂದರೆ, ಬೈಬಲಲ್ಲಿ ಎಲ್ಲ ಜನಗಳು ಹೇಳುತ್ತೆ ದೇವರ ಮೂನು ಹೇಳುತ್ತೆ. ಬೈಬಲ್ ವಾಕ್ಯ ಹೇಳುತ್ತೆ, ಆದಿಕಾಂಡದ ಪ್ರಕಟಣೆವರೆಗೆ ಹೇಳುತ್ತೆ ಈ ದೇವರು ಒಬ್ಬರೇ. ಮಗರ್ ಎಲ್ಲರೂ ಉಪದೇಶ ಮಾಡೋ ದೇವರ ಮೂನಲ್ಲ, ಒಬ್ಬರೇ. ಪವಿತ್ರಾತ್ಮವಾಗಿ ಯೇಸು ಕ್ರಿಸ್ತು ಹೆಸರು ಒಬ್ಬರೇ. ಆದಿಕಾಂಡ 1:1-3 வரைக்கும் ஓதுவோக்கு பவித்ராத்மா. 4 புஸ்தகம் சங்கியா புஸ்தகம் அது 27:1-19 வரைக்கும் 19 வரைக்கும் ஓதி ನೋಡು. 5 புஸ்தகம் 3:4-6 ವರೆಗೆ ಓದಿ ನೋಡು, ದೇವರು ಒಬ್ಬರೇ. ಕೀರ್ತನ 51:10-12 ವರೆಗೆ ಓದುವಕ್ಕೆ ಪವಿತ್ರಾತ್ಮ ಒಬ್ಬರೇ. ಅದು ಯೆಶಯಾ ಪ್ರವಾಚನ ಪುಸ್ತಕಂ 30:1-5 ವರೆಗೂ 5 ವರೆಗೂ ಓದಿ ನೋಡುವ ಅದು ಪವಿತ್ರಾತ್ಮ ಒಬ್ಬರೇ. ಲೂಕ್ ಸುವಿಶೇಷಂ 1:26-35 ವರೆಗೂ ಓದುವಕ್ಕೆ ಪವಿತ್ರಾತ್ಮ ಮರಿಯ ಹೊಟ್ಟೆಯಲ್ಲಿ ಹೋಗಿ ಮನುಷ್ಯನ ಬಂದು ಅಷ್ಟೇ ಸಬ್ಜೆಕ್ಟ್. ಯೋವಾನ್ ಸುವಿಶೇಷಂ 4:9-26 ವರೆಗೂ ಓದಿ ನೋಡುವ ದೇವರ ಆತ್ಮ ಇರುತ್ತೆ. ಅದು ಯೇಸು ಹೇಳುತ್ತೆ, ಯೇಸು ಮನುಷ್ಯನ ನಿಲ್ಲುವಾಗ ಹೇಳುತ್ತೆ ಮಾತದು. ಅದು ಅಪೊಸ್ತಲ ಕೃತ್ಯ 4:5-12 ವರೆಗೂ ಬೇರೊರು ಹೆಸರು ಇಲ್ಲ, ಇನ್ನೊಂದು ಹೆಸರು ಇಲ್ಲ, ಯೇಸು ಕ್ರಿಸ್ತು ಹೆಸರೇ. ಕೀರ್ತನ 79:5-9 ವರೆಗೂ ಓದುವಕ್ಕೆ ಯೇಸಪ್ಪಗೆ ಹೆಸರು ಹೇಳಲ್ಲ. ಆ ದೇಶ, ಆ ಕುಟುಂಬ, ಆ ಚರ್ಚ್, ಆ ವ್ಯಕ್ತಿ ಹಾಳಾಗುತ್ತೆ, ರಕ್ಷೆ ಬರಲ್ಲ. ಅದೇ ರೋಮರ್ 10:1-19 ವರೆಗೂ ಓದಿ ನೋಡು. ಯೇಸುಕ್ಕೆ ಅರಿಕೆ ಮಾಡಲು ರಕ್ಷೆ ಇಲ್ಲ. ನಾವೆಲ್ಲರೂ ಓದ್ತಾ ಹೋಗಕ್ಕೆ ನಮಗೆ ವಾಕ್ಯ ಗೊತ್ತಿಲ್ಲ. ಯಾರು ಪಾಸ್ಟರ್ ಏನೇನೋ ಹೇಳುತ್ತೆ, ಬೈಬಲ್ ಕಾಲೇಜ್ ಓದಿ ಬಂದೆ, ಅದು ಯೇಸಪ್ಪಗೆ ಆಲೋಚನೆ ನಡೆಯಲ್ಲ, ಯಾರು ಹೇಳಲ್ಲ ಯೇಸಪ್ಪಕ್ಕೆ. ಅದೇ ಉಪದೇಶ ತಪ್ಪು. 1 ಕೊರಿಂಥಿಯರ್ 3:10 ಓದಿ ನೋಡು, 15 ವರೆಗೂ ಓದಿ ನೋಡು. ಅಡಿಸ್ಥಾನ ಕ್ರಿಸ್ತು, ಅಸ್ಥಿಭಾರ ಕ್ರಿಸ್ತುವೆ. ಅದು ಬೇರೆ ಅಸ್ಥಿಭಾರ ಮಾಡುವಕ್ಕೆ ಆಗಲ್ಲ ಯಾರಿಂದ. ಬೇರೆ ತಪ್ಪು ಉಪದೇಶ ಮಾಡುವಾಗ ಅವನ ನರಗ ಹೋಗುತ್ತೆ. 1 ಕೊರಿಂಥಿಯರ್ 12:4-13 ವರೆಗೆ ಆತ್ಮ ಒಬ್ಬರೇ, ಓದಿ ನೋಡಿ. ಯಾಕೋಬ್ 2:17-20 ವರೆಗೆ ಓದಿ ನೋಡಿ, ದೇವರು ಒರುವರೇ. ಪ್ರಕಟಣ ಪುಸ್ತಕ 1:13 ಓದಿ ನೋಡು. 18 ವರೆಗೆ 18 ವರೆಗೆ ಅದು ಜ್ಞಾನ ಆದಿಯು ಅಂತ್ಯವು ಅದೇ ಯೇಸಪ್ಪ ಹೇಳುತ್ತೆ. ಪ್ರಕಟಣ ಪುಸ್ತಕ 2:28-29 ಅಲ್ಲಿ ಒಂದು ಆತ್ಮ ಹೇಳುವುದು ಕಿವಿ ಉಳ್ಳವನ್ ಕೇಳಲಿ. ದೇವರ ಆತ್ಮ ಸ್ವರೂಪರೇ ಅದೇ ಹೇಳಿ ಬರುತ್ತೆ. ಪ್ರಕಟಣ ಪುಸ್ತಕ 22:8-19 ವರೆಗೆ ಯೇಸು ಆಜ್ಞೆ ನಾನು ಇದೋ ಬರುತ್ತೆ, ಬೇಗ ಬರುತ್ತೆ. ದೇವರು ಒಬ್ಬರೇ ನನ್ನ ಹೇಳುವ ಮಾತು. ಅದು ನಾವು ಎಲ್ಲರೂ ಮೈಂಡಲ್ಲಿ ಇಡುವಕ್ಕೆ. ಅದೇ ದೇವರು ಇಲ್ಲಿ ಬಂದು, ದೇವರಾಗಿ ಕ್ರಿಸ್ತು ಬಂದು ನಮಕ್ಕಾಗಿ ಶಾಪಮಾಯಿತು. ಅವ್ರಿಗೆ 3 ಹೇಳಬಾರದು, ಒಂದೇ ಯೇಸು ಹೇಳುವಕ್ಕೆ ಇಲ್ಲ, ಆ ಶಾಪಂ ಬರುತ್ತೆ. ನಮಗೋಸ್ಕರ ಬ್ಲಡ್ ಕೊಟ್ಟಿದ್ದ ಯೇಸು ಕಲ್ವಾರಿ ಶಿಲುಬೆಲೆ ನಮಗೆ ಜೀವನ ಕೊಟ್ಟ. ನಮಗೆ ಯೇಸು 3 ಹೇಳಬಾರದು, ಯೇಸು ಒಬ್ಬರೇ. ಅದು ನಾವು 3 ಅರ್ಥ ಗೊತ್ತಾಯ್ತಾ? ಶರೀರ, ರಕ್ತ, ಶ್ವಾಸ. ನಿಮ್ಮ ಹೆಸರು, ನನ್ನ ಹೆಸರು ವಿಕ್ಟರ್. ನನ್ನ ಶರೀರ ಇದೆ, ಶ್ವಾಸ ಇದೆ, ರಕ್ತ ಇದೆ, ನಮಗೆ ಹೆಸರಿದೆ. ಅದೇ ಸೇಮ್ ಆದಿಕಾಂಡದ ಹೇಳುತ್ತೆ, ಅವರು ಮನುಷ್ಯನಿಗೆ ಆದಿயில் ಮನುಷ್ಯನಿಗೆ ಅವರು ಛಾಯಲ್ಲಿ ಉಂಟು ಮಾಡಿದೆ. ಅವ ದೇವರ ಅವರು ನಮ್ಗೆ ಯೋಚನೆ ಮಾಡುವುದಿಲ್ಲ, ಸುಮ್ಮ ಇದು ಮಾಡುವಕ್ಕಲ್ಲ, ರಕ್ಷೆ ಇಲ್ಲ. ನಾನು ಹೇಳುವ ಮಾತಿಗೆ ನೀವು ಅರಿಕೆ ಮಾಡಲ್ಲ, ಯೇಸು ಬಗ್ಗೆ ಬಾಯಿ ಒಂದು ಅರಿಕೆ ಮಾಡಲ್ಲ, ರಕ್ಷೆ ಇಲ್ಲ. 79 ಕೀರ್ತನೆ ಓದಿ ನೋಡು. ಅದೇ 69 ಲಾಸ್ಟ್ ವಾಕ್ಯ ಓದೋದು, ಅವ್ರಿಗೆ ಪ್ರೀತಿ ಮಾಡುವವರು. ಅದೇ ಆಯ್ಸು ಹೇಳುತ್ತೆ. ಮತ್ತಾಯ್ಸ 1:18-23 ವರೆಗೆ ಪಾಪಗಳಿಂದ ಬಿಡಿಸಿ ಕಾಯೋಗಿ ಬಂದ ಯೇಸು. ಮತ್ತಾಯ್ಸ 5:17-20 ವರೆಗೆ. ಮತ್ತಾಯ ಸುವಿಶೇಷ 3:1-12 ವರೆಗೆ ಪಾಪಗಳ ಅರಿಕೆ ಮಾಡುವಕ್ಕೆ. ಪಾಪಗಳ ಅರಿಕೆ ಮಾಡಲ್ಲ, ರಕ್ಷೆ ಇಲ್ಲ. ಅದೇ ಪಾಪ ಸರಿ ಇದ್ದಂದ್ರೆ ದೀಕ್ಷಾತನ ಕೊಡುತ್ತೆ, ಶಾಪ ಸರಿ ಇದ್ದಂದ್ರೆ ದೀಕ್ಷಾತನ ಕೊಡುತ್ತೆ. ಬಿಡುಗಡೆ ಆಗುತ್ತಾ? ಡಬಲ್ ಪ್ರಾಬ್ಲಮ್ ಆಗುತ್ತೆ.
ಅದು ಯೋಹನ್ನಾನ್ ಸ್ನಾಪಕ ಹೇಳುತ್ತೆ, ಅದು ಆ ಸಬ್ಜೆಕ್ಟ್. ಅದು ಓದಿ ನೋಡು, 3ಗೆ ಮತ್ತಾಯ 3ಗೆ 1 ಓದಿ ನೋಡು. ಯೋಹನ್ನಾನ್ ಸ್ನಾಪಕ ಹೇಳುತ್ತೆ ಪಾಪ ಅರಿಕೆ ಬೇಡ, ನಮಗೆ ಸ್ನಾನ ಕೊಡು ಬರುವಾಗ ಯೋಹನ್ನಾನ್ ಸ್ನಾಪಕ ಹೇಳುತ್ತೆ ಸರ್ಪ ಸಂತತಿಗಳೇ ನೀವು ನರಗ ಹಾಕಿನಿ ತಪ್ಪಿಸೋಕೆ ಆಗಲ್ಲ ಐಸೆ ಹೇಳುತ್ತೆ. ಪಾಪಗಳ ಅರಿಕೆ ಮಾಡುವಕ್ಕೆ ಅವರು 1 ಯೋಹನ್ನಾನ್ ಪತ್ರಿಕೆ 1:5 10 ಓದಿ ನೋಡು. ಪಾಪಗಳ ಅರಿಕೆ ಮಾಡಿದ ಮೇಲೆ ಯೇಸಪ್ಪಗೆ ರಕ್ತದಿಂದ ಶುದ್ಧಿ ಆಗುತ್ತೆ. ಅದೇ ಯಾಕೋಬು 5:13 ಪಾಪಗಳ ಅರಿಕೆ ಮಾಡಿ ಎಲಿಯಾವು ಪ್ರೇಯರ್ ಮಾಡುವಾಗ ಮಳೆ ಇದಾಯಿತು. ಅದೇ ಪ್ರಕಾರ ಪಾಪಗಳು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಪ್ರೇಯರ್ ಮಾಡುವಾಗ ಅಲ್ಲಿ ಇದಾಗುತ್ತೆ. ಪ್ರಕಟಣೆ ಪುಸ್ತಕ 2:1-5 ಇತ್ತೈ ವಾಕ್ಯ ಓದಿ ನೋಡು. ಇದಕ್ಕೆ ಜಾಸ್ತಿ ಇದು ನಿಮಗೆ ಏನು ಇದು ಮಾಡುವಾಗ ಆದಿಕಾಂಡದಿಂದ ಬೈಬಲ್ ಪ್ರಕಟಣೆ ಬರೀಕಿ ಒರಿಜಿನಲ್ ಯೇಸುಕ್ಕೆ ನಾನು ತೋರಿಸ್ತೀನಿ. ನೀವು ಫೋನ್ ನಂಬರ್ ಮಾಡ್ತೀನಿ, ನೀವು ಇದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೈಸ್ ಅಲ್ಲ ಜೀಸಸ್.